ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಕಮೆಂಟ್ ಮಾಡೋದೊಂದೇ, ನಿಖಿತಾ ಊರಿನ ಬ್ಲಾಗ್ಸ್ ಮಾತ್ರ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ, ತುಂಬ ಖುಷಿ ಆಗ್ತಾಯಿದೆ, ತುಂಬ ದಿನಗಳ ನಂತರ ಊರಿನ ಬ್ಲಾಗ್ ಹಾಕ್ತಾಯಿದ್ದೀರಾ, ಯಾವಾಗ ಬ್ಲಾಗ್ ಹಾಕ್ತೀರಂತ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ನಾನು ಅಷ್ಟೇ ಕೂಡ ಆಗಲೇ 1.5 ವರ್ಷ ಆಗಿತ್ತು ಎಲ್ಲ ಫ್ಯಾಮಿಲಿಯವ್ರ ಜೊತೆ ಒಟ್ಟಿಗೆ ಸೇರಿ ನಾನು ಕೂಡ ಅಷ್ಟೇ ಎಂಜಾಯ್ ಮಾಡಿದೆ. ಹಾಗೆ ಇನ್ನು ಇವತ್ತು ನೆಕ್ಸ್ಟ್ ಡೇ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ರಾತ್ರಿ 2 ಗಂಟೆವರೆಗೂ ಕಾರ್ಡ್ಸ್ ಆಡ್ತಾ ಕೂತ್ಕೊಂಡಿದ್ವಿ ಅಂತ ಹೇಳಿ. ಅದೇನಂತಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಂದು ಒಟ್ಟಿಗೆ ಕೇಕ್ ಹಾಕ್ಕೊಂಡು ಏನೋ ಒಂದು ಕಾಮಿಡಿ ಮಾಡಿಕೊಂಡು ನಗಾಡೋದಕ್ಕೆ ಒಂದು ಟೈಮ್ ಸಿಗುತ್ತೆ ನಮಗೆ. ಆ ಟೈಮ್ಗೋಸ್ಕರನೇ ನಾವು ಕಾರ್ಡ್ಸ್ ಆಡೋದು. ಆ್ಯಕ್ಚುಲಿ ಕಾರ್ಡ್ಸ್ ಆಡ್ಬೇಕಾದ್ರೆ ಒಂದು ಹಂಗೆ ಆಡಿದ್ರೆ ಒಂಥರ ಮಜಾ ಇರೋಲ್ಲ ಅಂದ್ಬಿಟ್ಟು ಸುಮ್ಮನೆ ಏನು ಗೊತ್ತಾ, 5 ರೂಪಾಯಿ 10 ರೂಪಾಯಿ ಕಟ್ಕೊಂಡು ಒಂದು ಆಟ ಆಡ್ತೀವಿ ಅಷ್ಟೇ. ಆಗಿದ್ದು ಒಂಥರ ಮಜಾ ಇರುತ್ತೆ ಅಂತ ಹೇಳಿ ಅಷ್ಟೇ. ಕೆಲವ್ರಿಗೆ ಅದು ಇಷ್ಟ ಆಗೋಲ್ಲ, ನಮ್ಗೆ ಇಷ್ಟ ಆಗುತ್ತೆ. ಸೊ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಮಾಡಬೇಕಲ್ವ. ಸೊ ಆದ್ದರಿಂದ 2 ಗಂಟೆ ಆಯಿತು ಮಲಗೋದು. ಇನ್ನು ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕು ನಾನು. ಎಲ್ಲರೂ ಮಲ್ಕೊಳ್ರಿ ಅಂತ ಎಲ್ಲರೂ ಮಲಗಿಸ್ದೆ, ಎಲ್ಲರೂ ಮಲ್ಕೊಂಡಿದ್ದಾರೆ. ಇನ್ನು ಬೆಳಗ್ಗೆ ನಾವು 4:45 ಗಂಟೆ ಅಷ್ಟರಲ್ಲಿ ಎಲ್ಲರೂ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೀವಿ. ದರ್ಶನ್ ಚಂದನ ಅವ್ರಿಗೂ ನೀವು ಮಲ್ಕೊಳ್ರೋ, ಟಯರ್ಡ್ ಆಗಿದ್ದೀರಾ ಅಂತಂದ್ರೂ ಕೂಡ ಅವ್ರು ಇಲ್ಲ ಅಕ್ಕ ಅಂತ ಬಂದು ನಿಂತ್ಕೊಂಡಿದ್ರು. ಬಿಕಾಸ್ ನಾವು ಇವಾಗ ಹೊರಡ್ತಾ ಇದ್ದೀವಿ ಸಿಗಂದೂರು ಚೌಡೇಶ್ವರಿ ಅಮ್ಮನವ್ರಿಗೆ, ಅಲ್ಲಿಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಇದು ನಾನು ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಅನ್ಕೊತಾ ಇದ್ದೆ. ನಾನು ಒಂದು ಸರಿ ಹೋಗಿ ಬಂದಿದ್ದೆ ಅಷ್ಟೇ, ಅದಾದಮೇಲೆ ನಾನು ಹೋಗೇ ಇರಲಿಲ್ಲ. ಆದರೆ ಅನ್ಕೊತಾ ಇದ್ವಿ ಅಮ್ಮ ಇರುವಾಗಲಿಂದನೂ ಹೋಗ್ಬೇಕಂತ. ಸೀರೆ ಎಲ್ಲ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಸೀರೆ ಎಲ್ಲ ತಂದಿಟ್ಟು ಇರ್ತಿದ್ದೆ, ಆದರೆ ಹೋಗೋಕ್ಕೆ ನಮ್ಗೆ ಟೈಮ್ ಸಿಗ್ತಿರಲಿಲ್ಲ. ಮತ್ತು ಇವಾಗ ಬೇರೆ ಬ್ರಿಡ್ಜ್ ಬೇರೆ ಆಗಿಬಿಟ್ಟಿದೆ. ಮೊದಲೆಲ್ಲ ಈ ಲಾಂಚಲ್ಲಿ ಹೋಗಬೇಕಾಗಿತ್ತು, ನೀರಲ್ಲೇ ಹೋಗಬೇಕಾಗಿತ್ತು. ಸೊ ಆದ್ದರಿಂದ ಇವಾಗ ಹೆಂಗೋ ಆಗಿದೆ ಅಲ್ಲ, ಪ್ಲ್ಯಾನ್ ಮಾಡಿಕೊಂಡೆ ನಾನು ಬೆಂಗಳೂರಿಂದ ಬಂದಿದ್ದು ಈ ಸರಿ ಎಲ್ಲ ಕಡೆನೂ ನಾವು ಹೋಗಬೇಕು ಅಂತ ಹೇಳಿ. ಸೊ ಇವಾಗ ಸಿಗಂದೂರು ಚೌಡೇಶ್ವರಿಗೆ ಹೊರಟಿದ್ವಿ. ಇವಾಗ ಬೆಳಗ್ಗೆ 6:15 ಆಗಿದೆ. ಸೊ ಇನ್ನು ಅಲ್ಲೆಲ್ಲ ಮಳೆ ಬರ್ತಾಯಿತ್ತು, ಅಂದರೆ ಹಿಂದಿನ ದಿನ ಸ್ವಲ್ಪ ಲೈಟಾಗಿ ಮಳೆ ಬಂದಿತ್ತು. ಕಾರೆಲ್ಲ ಒರೆಸಿ ಮಾಡಿ ಎಲ್ಲ ಹೊರಡೋಷ್ಟೊತ್ತಿಗೆ ಆಯಿತು. ನಾನು ಚಂದನಾಗೆ ಹೇಳ್ತಾಯಿದ್ದೆ, ಅಯ್ಯೋ ಚಂದನ ಯಾಕೆ ಬಂದು ನಿಂತ್ಕೊಂಡಿದ್ದೀಯ, ಟಯರ್ಡಾಗಿರುತ್ತೆ, ಹೋಗಿ ಮಲ್ಕೊಳ್ಳೋದಲ್ವಾ ಅಂತಂದೆ. ಆದರೂ ಎದ್ದು ನಾನೇ ಕಾಫಿ ಮಾಡಿದೆ, ಹಾಲೆಲ್ಲ ಬಿಸಿಗಿಟ್ಟಿದೆ. ಯಾಕಂದ್ರೆ ಹೊರಡ್ಬೇಕಾದ್ರೆ ಖಾಲಿ ಹೊಟ್ಟೆನಲ್ಲಿ ಹೋಗೋಕ್ಕಾಗಲ್ಲ, ಮತ್ತು ಜರ್ನಿ ಬೇರೆ ಅಲ್ವಾ. ಸೊ ಆದ್ದರಿಂದ ಲೈಟಾಗಿ ಏನಾದ್ರು ಹೊಟ್ಟೆಗೆ ಹಾಕ್ಕೊಳ್ಳೇಬೇಕಾಯ್ತು. ಬೆಳಿಗ್ಗೆನೇ ಬ್ರಷ್ ಮಾಡಿಬಿಟ್ರೆ ನಮಗೆ ಹೊಟ್ಟೆ ಹಸಿವು ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಇದು ಮಾಡಿದ್ವಿ. ಕುಶಿಮಾ, ನಿಜ ಹೇಳ್ತೀನಿ, ಕುಶಿಮಾಗೆ ರಾತ್ರಿ ನಾನು ಒಂದೇ ಮಾತು ಹೇಳಿ ಮಲಗಿಸಿದ್ದು. ಕುಶಿಮಾ ಬೆಳಗ್ಗೆ ನಾನು ಎಬ್ಬಿಸಿದ ತಕ್ಷಣವೇ ಎದ್ದಾಳಬೇಕು, ಸ್ನಾನ ಮಾಡಬೇಕು, ರೆಡಿ ಆಗಬೇಕು, ಜೈಗೆ ಹೋಗೋಣ ಅಂದೆ ಅಷ್ಟೇ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನನ್ನ ಮಗಳು ಫಸ್ಟ್ ಸ್ನಾನ ಅವಳೇ, ಅಂದರೆ 4:45 ಆಗಿತ್ತು. ಆವಾಗ ಎಬ್ಬಿಸ್ಬಿಟ್ಟು ಫಸ್ಟ್ ಸ್ನಾನ ಅವಳಿಗೆ ಕರ್ಕೊಂಡೋಗಿದ್ದು. ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಅವಳನ್ನು ರೆಡಿ ಮಾಡ್ತಾಯಿದ್ರು. ಸೈಲೆಂಟಾಗಿ ಕಣ್ಣು ಮುಚ್ಕೊಂಡು ಹಂಗೆ ನಿಂತ್ಕೊಂಡಿತ್ತು. ಆಮೇಲೆ ಸ್ನಾನ ಮಾಡಿಸಿದ ತಕ್ಷಣ ಅವಳು ಮಲಗಿಸಿ ಆಮೇಲೆ ಇನ್ನೆಲ್ಲರೂ ಒಬ್ಬರು ತಪ್ಪೊಬ್ಬರು ಸ್ನಾನ. ನಮ್ಮ ಬ್ಯಾಡ್ ಲಕ್ ಏನಂತಂದರೆ ಒಂದು ಸ್ವಲ್ಪ ಏನು ಸೋಲಾರ್ ಬೇರೆ ಹಾಳಾಗಿಬಿಟ್ಟಿತ್ತು. ಆದ್ದರಿಂದ ಗೀಝರಲ್ಲೇ ಸ್ನಾನ ಮಾಡೋ ಥರ ಆಯಿತು. ಅದರಿಂದ ಒಬ್ಬೊಬ್ಬರೇ ಸ್ನಾನ ಮಾಡೋ ಥರ ಬಂದಮೇಲೆ ಇನ್ನೊಬ್ಬರು ಸ್ನಾನ. ಅದೊಂದು ಸ್ವಲ್ಪ ಲೇಟ್ ಆಯ್ತು, ಯಾಕಂದರೆ ಎಲ್ಲರೂ ಅಲ್ವಾ ಹೋಗಬೇಕಾಗಿದ್ದು. ಇವಾಗ ಬೆಂಗಳೂರಿಂದ ನಾವು ಯಾರ್ಯಾರು ಬಂದಿರೋ ರಮ್ಯಾ ಮಕ್ಕಳು ಮತ್ತು ನಾನು ಸೋಮಿ ಎಲ್ಲರೂ ಹೋಗಬೇಕಾಗಿತ್ತು. ಆದ್ದರಿಂದ ಎಲ್ಲರೂ ಸ್ನಾನ ಒಬ್ಬರು ತಪ್ಪೊಬ್ಬರು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಇಲ್ಲ ಅಂದಿದ್ರೆ ಬೇಗನೆ ಹೊರಡ್ಬೋದಾಗಿತ್ತು. ನಾವು ಬೇಗ ಬಿಸಿಲೇರೋಷ್ಟೊತ್ತಿಗೆ ನತ್ತಿಗೆ ಬರೋಷ್ಟೊತ್ತಿಗೆ ಹೋಗಿ ಮುಗಿಸ್ಕೊಂಡು ವಾಪಸ್ ಬಂದುಬಿಡ್ಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು. ಇನ್ನು ಇಲ್ಲೇ ಬರ್ತಾಯಿದ್ವಿ. ಇದು ಯಾವುದೋ ಊರು ಹೆಸರು ಗೊತ್ತಿಲ್ಲ, ಯಾವುದೋ ಒಂದು ಹೋಟೆಲ್ ಕಾಣಿಸ್ತು. ಸೊ ಏನಾದ್ರು ಫುಡ್ಡು ಬ್ರೇಕ್ಫಾಸ್ಟ್ ಮಾಡ್ಕೊಬಿಡೋಣ ಅಂತ ಹೇಳಿ ಫಸ್ಟ್ ನೋಡೋಣ ಹೋಟೆಲ್ ಹೇಗಿದೆ ಅಂತ ಬಂದ್ವಿ. ಚೆನ್ನಾಗಿತ್ತು, ಓಕೆ ಅಂದ್ಬಿಟ್ಟು ಈ ಕಡೆ ಎಲ್ಲ ಒಂಥರ ಏನು ಕಡುಬು ಆ ಥರ ಎಲ್ಲ ಏನೇನು ಮಾಡ್ತಾರಂತೆ. ನಾವು ಅದೆಲ್ಲ ತಗೊಳ್ಳೋಲ್ಲ. ಎಷ್ಟು ಲೈಟಾಗಿ ಜರ್ನಿ ಮಾಡುವಾಗಂತೂ ಲೈಟಾಗಿ ಒಂಚೂರು ಇಡ್ಲಿ ಸಾಂಬಾರು ಆ ಥರ ತಿಂದರೆ ಇನ್ನೂ ಬೆಸ್ಟ್. ಖುಷಿ ಅಲ್ಲಿ ಮಲ್ಕೊಂಡಿದ್ದಕ್ಕೆ ಮತ್ತು ಇಲ್ಲೇ ಎದ್ದಾಳ್ತಾ ಇರೋದು. ಆದರೆ ಎಲ್ಲರೂ ಕುತ್ಕೊಂಡ್ರು, ಜಾಗ ಎಲ್ಲ ಇತ್ತು ಫ್ರೀಯಾಗಿ. ಯಾರು ಎಲ್ಲರೂ ಏನೇನು ಬೇಕಂತ ಕೇಳ್ಬೋದು. ಮತ್ತು ಇವ್ರ ಕಡೆ ಏನೋ ಸ್ಪೆಷಲ್ ಅಂತ ಅಲ್ಲಿ ಲೈನಿಗೆ ಹಾಕಿದ್ರು. ಹಾಗೆ ನೀರು ದೋಸೆ ಇಲ್ಲೆಲ್ಲ ಸ್ಪೆಷಲ್ ಅಲ್ವಾ. ಸೊ ನೀರು ದೋಸೆ ತಗೋ ನಿಕ್ಕಿತಾ ಅಂದರು. ಅವ್ರು ಇನ್ನೊಂದು 5 ನಿಮಿಷ ಲೇಟ್ ಆಗುತ್ತೆ ಮೇಡಮ್ ಅಂತ ಹೇಳಿದ್ರು. ಸೊ ಇಡ್ಲಿ ಸಾಂಬಾರು ತಿಂತಾ ಇರ್ತೀವಿ, ಅಷ್ಟೊತ್ತಿಗೆ ನೀವು ಕೊಡಿ ಅಂತ. ಇವಾಗ ಏನಂದರೆ ನಾವು ಒಬ್ಬೊಬ್ಬರು ಒಂದೊಂದು ಐಟಮ್ ತೊಗೊಂಡ್ರೆ ಎಲ್ಲ ಶೇರ್ ಮಾಡ್ಬೋದು. ಒಬ್ಬೊಬ್ಬರು ಅಂದರೆ ಎಲ್ಲರೂ ಒಂದೇ ಥರ ತೊಗೊಳ್ಳಲ್ಲ ನಾವು. ಒಬ್ಬರು ನೀರು ದೋಸೆ, ಒಬ್ಬರು ಇಡ್ಲಿ ಸಾಂಬಾರು, ಇನ್ನೊಬ್ಬರು ಪಲಾವು. ಆಮೇಲೆ ನಾನು ಬಂದು ಅವ್ರೇನೋ ಸ್ಪೆಷಲ್ ಇದೆ ಅಂತಿದ್ರು. ಏನಂದರೆ ಅದೇ ಗಿಣ್ಣು ಅಂತ ಹೇಳ್ತಾರೆ, ಕುಯ್ಗಿಣ್ಣು ಅಂತ ಏನೋ ಹೇಳ್ತಾರೆ, ಅದು ಸ್ಪೆಷಲ್ ಮೇಡಮ್ ನಮ್ಮಲ್ಲಿ ಅಂತ ಹೇಳ್ತಾಯಿದ್ರು. ನಾನು ಆ್ಯಕ್ಚುಲಿ ಅದು ಯಾವತ್ತೂ ತಿಂದಿರಲಿಲ್ಲ, ನೋಡೋಣ ಟ್ರೈ ಮಾಡೋಣ ಅಂತೇಳಿ ನಾನಂದೆ. ಅದು ಕೀವಾಲ್ ಬರ್ತಲ್ಲ, ಗೀವಾಲ್ ಅಂತ ಏನೋ ಹೇಳ್ತಾರೆ, ಕೀವಾಲ್ ಅದಾಕೆ ಮಾಡ್ತೀರಾ ಅಂತ ಅಂದೆ. ಅವ್ರು ಇಲ್ಲ ಅದೇನೋ ಬೇರೆ ಸ್ಪೆಷಲಾಗಿ ಮಾಡ್ತೀವಿ ಅಂತ ಏನೋ ಹೇಳಿದ್ರು. ಸರಿ ನೋಡೋಣ, ಒಂದು ಸರಿ ಟ್ರೈ ಮಾಡೋಣ. ನಾನು ಒಂದು ಸರಿನೂ ಟ್ರೈ ಮಾಡಿಲ್ವಲ್ಲ ಮನೇಲೆಲ್ಲ. ನಮ್ಮ ಮಮ್ಮಿ
ಅವರೆಲ್ಲ ಮಾಡಿಕೊಡೋರು. ಇದು ನಮ್ಮ ರಿಷಿಗಂತೂ ಫೇವ್ರೆಟ್ ಅಂದರೆ ಫೇವ್ರೆಟ್ ಅದು. ಏನು ಕುಯ್ಗಿಣ್ಣು ಅಂತಾರಲ್ಲ ಅದು. ಸೊ ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಅವ್ರಿಗೆ ಆರ್ಡ್ರ್ ಮಾಡಿದೆ. ಇನ್ನೆಲ್ಲರೂ ಕೂತ್ಕೊಂಡ್ಬಿಟ್ಟಿದ್ರು. ನಾನೇ ಒಬ್ರಿಗೆ ಆರ್ಡ್ರು ತೊಗೊಂಡು ಆಮೇಲೆ ತಂದುಕೊಟ್ಟೆ. ಫಸ್ಟು ಹುಡುಗರೆಲ್ಲ ಹೇಳಿದ್ರು ಇಡ್ಲಿ ಸಾಂಬಾರು ಸಾಕು ಅಂತ ಹೇಳಿದ್ರು. ಆಮೇಲೆ ಎಲ್ರಿಗೂ ಶೇರ್ ಮಾಡೋಷ್ಟರಲ್ಲಿ ಆಯಿತು. ಆಮೇಲೆ ಒಂದು ಪಲಾವ್ ತೊಗೊಂಡೆ, ಆಮೇಲೆ ಒಂದು ಕುಯ್ಗಿಣ್ಣು, ಇನ್ನೊಂದು ಇಂಥ ನೀರು ದೋಸೆ ಲಾಸ್ಟಿಗೆ ಹಾಕ್ಕೊಟ್ರು. ಸೊ ಓಕೆ. ಆದರೆ ನೀರು ದೋಸೆ ಸ್ಟಾರ್ಟಿಂಗ್ ನಮಗೆ ಕೊಟ್ಟಿದ್ದರಿಂದ ನೀರು ದೋಸೆ ಅಷ್ಟಾಗಿ ಚೆನ್ನಾಗಿ ಬಂದಿರಲಿಲ್ಲ. ನಾನು ಅವ್ರಿಗೆ ಕಂಪ್ಲೇಂಟ್ ಮಾಡಿದೆ, ಸರ್ ಏನು ಸರ್ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀರು ದೋಸೆ ತೊಗೊಂಡ್ವಿ, ಈ ಥರ ಇದೆಯಲ್ಲ ಸರ್, ಎಲ್ಲ ಕಪ್ಪಾಗಿದೆ, ತವಾ ಮೇಲಿಂದೆಲ್ಲ ಕಪ್ಪಗೆ ದೋಸೆ ಮೇಲೆ ಅಂಟ್ಕೊಂಡಿದೆಯಲ್ಲ ಸರ್ ಅಂತಂದೆ. ಅದಕ್ಕೆ ಅವರು ಸರಿ ಮೇಡಮ್ ಬೇರೆ ಮಾಡಿಕೊಡ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಇನ್ನೊಂದು ಟೈಮ್ ಬೇರೆ ದೋಸೆನ ಮಾಡಿಕೊಟ್ರು. ಇದೇ ಕುಯ್ಗಿಣ್ಣು ಚೆನ್ನಾಗಿತ್ತು. ನಾನು ಸ್ವಲ್ಪ ತಿಂದೆ ಅಷ್ಟೇ, ಆ ಲೆವೆಲ್ಗೆಲ್ಲ ನಾನು ಯಾವತ್ತೂ ತಿಂದಿರಲಿಲ್ಲ. 1-2 ಸ್ಪೂನ್ ತಿಂದೆ, ಟೇಸ್ಟ್ ಮಾಡಿದೆ. ಏಲಕ್ಕಿ ಪೌಡರ್, ಅದು ಏಲಕ್ಕಿದು ಫ್ಲೇವರ್ ಹೊಡಿತಾ ಇತ್ತು, ತಿಂದೆ. ಅದಾದಮೇಲೆ ನೀವು ಎಲ್ಲರೂ ಹುಡುಗರು ಎಲ್ಲರೂ ಎಲ್ಲ ಶೇರ್ ಮಾಡ್ಕೊಂಡು 1 ಸ್ಪೂನ್ ಎಲ್ಲರೂ ತಿನ್ಕೊಂಡು ಖಾಲಿ ಮಾಡಿದ್ರು ಟೋಟಲಿ. ಸೊ ಒಂದು ಹೊಟ್ಟೆನೂ ಕೂಡ ಸ್ವಲ್ಪ ಏನು ಹೊಟ್ಟೆಗೆಲ್ಲ ಬಿದ್ದಿದ್ದಕ್ಕೋ ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ತು. ನಾನು ಅಂದ್ಕೊಂಡು ಇದೆಲ್ಲ ಘಾಟ್ ಸೆಕ್ಷನ್ ಇರುತ್ತೆ ಅಂತ, ಏನಿರಲಿಲ್ಲ, ನಾರ್ಮಲ್ ರೋಡ್ ತಾನೇ ಇತ್ತು. ಆದರೆ ಒಂದು ಸ್ವಲ್ಪ ದೂರ ಮಾತ್ರ ಒಂಥರ ಕರ್ವ್ ಬರುತ್ತಲ್ಲ, ತುಂಬ ಕರ್ವ್ ಆ ಥರ ಅಂತ ಅನಿಸ್ತಾಯಿತ್ತು. ಮತ್ತು ಆಲ್ಮೋಸ್ಟ್ ನನಗಂತೂ ಎಷ್ಟು ದೂರ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನಾವು 9:30ಗೆ ರೀಚ್ ಆಗ್ತೀವಿ ಅಂತ ನಾವು ಮನೆಯಲ್ಲಿ ತೋರಿಸಿದ್ದು, ಅಂದರೆ 2.5 ಅವರ್ಸ್ ತೋರಿಸಿದ್ದು ನನಗೆ ಮನೆಯಿಂದ. ನಾವು ಬಿಟ್ಟಿದ್ದು 6:45, 7 ಗಂಟೆ ಅಂತ ಅಂದ್ರೂ ನಮಗೆ 9:30ಗೆ ರೀಚ್ ಆಗ್ತೀರಾ ಅಂತ ತೋರಿಸ್ತು. ಅಲ್ಲಿ ಅರ್ಧ ಗಂಟೆ ತಿಂಡಿ ತಿನ್ನೋಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು 10 ಗಂಟೆಗೆ ರೀಚ್ ಆಗ್ತೀರಾ ಅನ್ನೋ ಥರ ತೋರಿಸ್ತು. ಸರಿ ಅಂತ ಹೇಳ್ಕೊಂಡು ಸಿಕ್ಕಾಬಟ್ಟೆ ಬಿಸಿಲು. ನಾನು ಮಳೆ ಬೀರುತ್ತೆ ಅಂತ ಅಂದ್ಕೊಂಡ್ರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಇನ್ನು ಹೊಸ ಬ್ರಿಡ್ಜು ಯಾರ್ಯಾರು ನೋಡಿಲ್ಲ ನೋಡಿ, ಸಿಗಂದೂರ್ಗೆ ಹೋಗಬೇಕು ಅಂತಂದರೆ ಇವಾಗ ಸೂಪರಾಗಿ ಬ್ರಿಡ್ಜ್ ಮಾಡಿದ್ದಾರೆ, ಮಸ್ತಾಗಿದೆ. ಎಲ್ಲ ವ್ಯೂ ಮಾತ್ರ ಸಖತ್ತಾಗಿದೆ. ಎಲ್ಲರೂ ಅಲ್ಲಿ ಹೋಗೋರೆಲ್ಲರೂ ಕೂಡ ಕಾರ್ಗಳಾಗಿರಲಿ, ಇಲ್ಲ ಟ್ರಾವೆಲಿಂಗ್ ಏನೇ ಆಗಲಿ ಮಾಡ್ಕೊಂಬಂದಿದ್ರು, ಎಲ್ಲ ನಿಲ್ಲಿಸಿ ಫೋಟೋ ತಗೊಳ್ಳೋದಾಗಲಿ ಇಲ್ಲ ಒಂದು ವ್ಯೂ ನೋಡೋದಾಗಲಿ ಎಲ್ಲ ಮಾಡ್ತಾಯಿದ್ರು. ನಾವು ಅಂದ್ಕೊಂಡ್ವಿ ಈ ಥರ ವ್ಯೂ ನೋಡ್ತಾ ನಿಂತ್ಕೊಂಡ್ರೆ ನಾವು ಅಲ್ಲಿ ದರ್ಶನ ಮಾಡೋಕ್ಕಾಗಲ್ಲ. ಇವತ್ತು ಶುಕ್ರವಾರ ಬೇರೆ ಇಷ್ಟೊಂದು ಕಾರ್ಗಳು ಹೋಗ್ತಾ ಇದ್ದಾವೆ, ಫಸ್ಟು ಈ ಕಡೆಯಿಂದ ಹೋಗ್ಬಿಡೋಣ, ಆಮೇಲೆ ಆ ಕಡೆಯಿಂದ ಬರಬೇಕಾದ್ರೂ ಇದೇ ವ್ಯೂನೇ ಇರುತ್ತೆ ಸೇಮು, ಆ ಕಡೆಯಿಂದ ಬೇಕಾದ್ರೆ ನೋಡೋಣ ಅಂತ ಹೇಳಿದೆ ಸೋಮ್ಗೆ. ಅದಕ್ಕೆ ಸೋಮ್ ಎಲ್ಲೂ ನಿಲ್ಸೋಕ್ಕೆ ಹೋಗಲಿಲ್ಲ, ಸ್ಟ್ರೈಟ್ ಹೊಟ್ಬಿಟ್ರು. ಆದರೆ ಇಲ್ಲಿ ಇನ್ನೂ ಕೆಲಸಗಳೇನು ನಡೀತಾ ಇದೆ, ಅಂದರೆ ಫುಲ್ 100% ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ಕೊತೀನಿ, ಇನ್ನೂ ಕೆಲಸ ನಡೀತಾ ಇದೆ. ಇನ್ನು ಬಂದು ಇಲ್ಲಿ ನೋಡ್ತೀವಿ ಎಂಥ ರಶ್ಶು. ಶುಕ್ರವಾರ ನಾವು ಹೋಗಿರೋದು, ಸಿಕ್ಕಾಬಟ್ಟೆ ರಶ್ ಇದೆ. ನಾನು ಅಂದ್ಕೊಂಡೆ ದರ್ಶನ ಹೆಂಗಾಗುತ್ತೋ ಏನೋ ಯಪ್ಪ ಅಂತ ಅಂದ್ಕೊಂಡೇ ಹೋದ್ವಿ. ಇನ್ನು ಇಲ್ಲಿ ಕಾರ್ ನಿಲ್ಲಿಸ್ತಿದ್ದಂಗೆ ನಮ್ಮ ಸಾಹೇಬ್ರದ್ದು ಮತ್ತು ಅಲ್ಲಿ ಹಸುಗಳು ನೋಡಿಬಿಟ್ರು. ಅಲ್ಲೆಲ್ಲ ಹೆಂಗೆ ಅಂದರೆ ಪುಟ್ಟ ಹಸುಗಳು. ಮತ್ತು ನಾವು ಬರೋ ಆನ್ ದ ವೇ ರೋಡಲ್ಲೂ ಕೂಡ ಅಷ್ಟೇ ಚಿಕ್ಕ ಹಸುಗಳು ರೋಡಲ್ಲೇ ಹಾಲು ಕುಡಿಸ್ಕೊಂಡು ನಿಂತ್ಕೊಂಡಿರ್ತವೆ ಕರುಗಳಿಗೆ. ಅವಕ್ಕೆ ಅವ್ರದ್ದೇ ರಾಜ್ಯ ಆ ಥರ. ಫುಲ್ಲು ಪಕ್ಕಾ ನಾಟಿ ಹಸು ಅಂತಾರಲ್ಲ ಅವೇ ಅಂತ ಅನಿಸುತ್ತೆ. ಇನ್ನು ಸೋಮ್ ಆಯಿತಾ ಸೋಮ್ ಕಾರ್ ಪಾರ್ಕಿಂಗ್ ಮಾಡಿದ್ರ ಬನ್ನಿರಿ ಅಂತಂದರೆ ಅಲ್ಲೊಂದಷ್ಟು ಹಸುಗಳು ಕಂಡುಬಿಟ್ವಪ್ಪ. ತಗೋ ಇನ್ನು ಕಂಡಿದ್ದೆ ತಡ ಅಲ್ವಾ. ಹೆಂಗೂ ಇದ್ರು ಕಾರಲ್ಲಿ ಬಾಳೆಹಣ್ಣು ಇದ್ದಿದ್ದರಿಂದ ಈಗೆಲ್ಲ ಬಾಳೆಹಣ್ಣು ಕೊಡ್ತಾ ನಿಂತ್ಕೊಂಡಿದ್ದಾರೆ. ನಾನು ಖುಷಿಯಮ್ಮ ಬಂದು ಅವಳು ಏನು ಕಂಪ್ಲೀಟಾಗಿ ಏನು ತಿನ್ನಲೇ ಇಲ್ಲ, ಆದ್ದರಿಂದ ಒಂದು ಬಾಳೆಹಣ್ಣು ತಿನ್ಸೋಣ ಅಂತ ಒಂದು ಹಂಗೆ ಇಟ್ಕೊಂಡಿದ್ದೆ. ಆಮೇಲೆ ಅಯ್ಯೋ ತಿಂತಾಳಲ್ವ ಇನ್ನೇನು ಬಿಡು ಅಂತ ಹೇಳ್ಬಿಟ್ಟು ಒಂದು ಅರ್ಧ ಬಾಳೆಹಣ್ಣು ಮಾತ್ರ ಕಟ್ ಮಾಡಿಬಿಟ್ಟು ತಗೋ ಖುಷಿಯಮ್ಮ ತಿನ್ನು ಅಂತ ಹೇಳ್ಬಿಟ್ಟು ಹಸುಗೆ ಆ ಸಿಪ್ಪೆನೂ ಕೊಟ್ಟೆ. ಆದರೆ ಎಷ್ಟು ಕ್ಯೂಟಾಗಿದ್ದಾವೆ ಗೊತ್ತಾ ಹಸುಗಳು. ಇವಾಗೆಲ್ಲ ಬರ್ತಿದ್ದಾವೆ ಈ ಥರ ಎಲ್ಲ, ಏನೇನೋ ಹಸುಗಳು ಗಿರ್ ಹಸು ಅದು ಇದು ಅಂತೆಲ್ಲ ಹೇಳ್ತಾರೆ, ನಾಟಿ ಹಸು ತುಪ್ಪ ತಿಂದರೆ ಒಳ್ಳೆಯದು ಅಂತೆಲ್ಲ. ಆಮೇಲೆ ಖುಷಿಯಮ್ಮ ಏನಂದರೆ ಅವಳು ತಿನ್ನಲ್ಲ ಅಂತ ಹಠ ಮಾಡಿದ್ಲು. ಆಮೇಲೆ ನಾನೊಂಚೂರು ಬಾಯಿಗೆ ಹಾಕ್ಕೊಂಡು ರಕ್ಷಿತ್ಗೆ ಒಂಚೂರು ಕೊಟ್ಬಿಟ್ಟು ಸರಿ ನಡೀರಿ ದರ್ಶನ ಕಡೆಗೆ ಹೋಗೋಣ, ಏನು ಇಷ್ಟೊಂದು ರಶ್ ಇದೆ, ಬೇಗ ಹೋಗಿ ನಿಂತ್ಕೊಳ್ಳೋಣ, ಕ್ಯೂ ಇದೆಯೋ ಏನೋ ಅಂತ ಅಂದ್ಕೊಂಡು ಹೊರಟ್ವಿ. ಹಾಗೆ ನಾವು ಬರೋದು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕರೆದ್ವಿ. ಅಂದರೆ ಆಶನ್ ಕರೆದ್ವಿ, ಆಮೇಲೆ ಭುವನನ್ನು ಕರೆದ್ವಿ, ಮತ್ತು ಚಂದನ ದರ್ಶು ಎಲ್ಲ ನಮ್ಮ ಅಕ್ಕ ಎಲ್ಲರೂ ಕರೆದ್ವಿ. ಆದರೆ ಇವತ್ತು ಅವರು ಬರೋ ಪ್ಲ್ಯಾನ್ ಇರಲಿಲ್ಲ. ಯಾಕೆಂದರೆ ಇವತ್ತೆಲ್ಲ ಫುಲ್ ಪಕ್ಕ ನಾನ್ ವೆಜ್ ಅಡುಗೆ ಪ್ಲ್ಯಾನ್ ಇತ್ತು. ಮತ್ತು ಜಯಶ್ರೀ ಮನೆಯವರು ಬೀಗರಿದಾರಲ್ಲ ಅವ್ರನ್ನೆಲ್ಲ ಊಟಕ್ಕೆ ಕರೆದಿದ್ರು. ಸೊ ಆದ್ದರಿಂದ ಅದೆಲ್ಲ ಅಲ್ಲಿ ಅಡುಗೆ ಮಾಡೋ ಪ್ಲ್ಯಾನ್ ಇತ್ತು. ಇವಾಗ ಹಬ್ಬದ ಮಾರನೇ ದಿನ ನಾನ್ ವೆಜ್ ಮಾಡ್ತಾರೆ ನಮ್ಮ ಕಡೆ. ಸೊ ಬುಧವಾರ ಹಬ್ಬ ಆಗಿ ಗುರುವಾರ ನಾನ್ ವೆಜ್ ನಾವು ತಿನ್ನಲ್ಲ ಅಂತ ಹೇಳಿದ್ದಕ್ಕೆ ಎಲ್ಲ ಜಯಶ್ರೀ ಮನೆಗೆ ಹೋಗಿ ಬರೋದು, ಹಾಗೆ ನಮ್ಮಮ್ಮ ಮನೆ ಊರಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಬಂದ್ವಿ.
ಇವತ್ತು ಶುಕ್ರವಾರ ನಾನ್ ವೆಜ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಆದರೆ ನಾನು ಹೇಳಿದೆ ಇಲ್ಲಪ್ಪ, ನಾನು ದೇವಸ್ಥಾನಕ್ಕೆ ಹೋಗಬೇಕು ಫಸ್ಟು. ನಾನು ಅಲ್ಲಿಂದ ಬಂದಿರೋದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಅಲ್ಲಿಂದ ಬಂದಿರೋದು. ನಾನ್ ವೆಜ್ ಬೇಕಾದ್ರೆ ಯಾವಾಗ ಬೇಕೋ ತಿನ್ಬೋದು, ಫಸ್ಟ್ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀನಿ ಇರ್ರಿ ಅಂತ ಹೇಳ್ಕೊಂಡು ಬಂದೆ. ಹಾಗೆ ಎಲ್ಲರನ್ನೂ ಕರೆದ್ವಿ, ಯಾರು ಬರಲ್ಲ ನೀವು ಓಡ್ ಬನ್ನಿರಿ ಅಂತ ಅಂದರು. ಇನ್ನು ಭುವನನ್ನು ಕರ್ಕೊಳ್ಳೋಣ ಅಂದರೆ ಪಾಪ ಅವನು ಒಬ್ಬನೇ ಬರಬೇಕು. ಅವನು ಮತ್ತೆ ಸುಮ್ಮನೆ ಹೊಸ ಕಾರ್ ತೊಗೊಂಡು ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಸುಮ್ಮನೆ ಅವನು ಒಬ್ಬನಿಗೋಸ್ಕರ ಯಾಕೆ, ಮತ್ತು ನಮ್ಮ ಕಾರಲ್ಲೂ ಕೂಡ ಎಲ್ಲ ಫುಲ್ ಆಗಿಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ ಬೇಡ ಬಿಡು ಚಿನ್ನು, ನೀನೇನಾದರೂ ಯಾವಾಗಲಾದರೂ ಹೋಗ್ತಾ ಇರ್ತೀಯಾ ದೇವಸ್ಥಾನಕ್ಕೆ, ಅವ್ರಿಗೇನು ಹತ್ರ ಅನಿಸುತ್ತೆ, ಪರವಾಗಿಲ್ಲ ಬಿಡು ಅಂದೆ. ನೀನು ಪರವಾಗಿಲ್ಲ, ನೀನು ಬಾ ಅಂದರೂ ಬರ್ತೀನಿ, ಬೇಡ ಅಂದರೂ ಪರವಾಗಿಲ್ಲ ಅಂತ ಅಂದ. ಸರಿ ಅಂತ ಅಂದ್ಕೊಂಡು ನಾವು ಮಾತ್ರ ಇಷ್ಟೇ ಬಂದಿದ್ದಿಲ್ಲ, ಅಂದರೆ ನಾವೆಲ್ಲರೂ ಸೇರಿಕೊಂಡು 2 ಕಾರಲ್ಲಿ ಬರೋ ಪ್ಲ್ಯಾನ್ ಇದ್ದು. ಇನ್ನು ನೆಕ್ಸ್ಟ್ ಬಂದ್ವಿ. ಇಲ್ಲಿ ಫುಲ್ ರಶ್ಶು, ಕ್ಯೂ ಇದೆ, ಸುಮಾರು ಒಂದು 4 ಅವರ್ ಆಗುತ್ತೆ ದರ್ಶನ ಅಂದರು. ಆಮೇಲೆ ಏನಪ್ಪ ಇದಕ್ಕೆ ಆಪ್ಷನ್ ಅಂತ ಅನ್ನುವಾಗ ಶೀಘ್ರ ದರ್ಶನಂ ಅಂತ ಇತ್ತು. ಸೊ ಶೀಘ್ರ ದರ್ಶನಂ ಹೌದಾ, ಸರಿ ಹಾಗಿದ್ರೆ ಅಂತ ಹೇಳಿ ಟಿಕೆಟೆಲ್ಲ ತಗೊಂಡು ಶೀಘ್ರ ದರ್ಶನಮಿಗೆ ಬಂದು ನಿಂತ್ಕೊಂಡ್ವಿ. ವಿತಿನ್ ಒಂದು ಅರ್ಧ ಗಂಟೆ ಅಷ್ಟರಲ್ಲೇ ನಮಗೆ ದರ್ಶನ ಆಗೋಯಿತು. ತುಂಬ ಖುಷಿ ಅಂತ ಅನ್ನಿಸ್ತು. ಅಂದರೆ ನಾನು ಆವಾಗ ಈಗ ಒಂದು ಆಲ್ಮೋಸ್ಟ್ ಒಂದು 12 ವರ್ಷ ಆಯಿತು ಅಂತ ಅಂದ್ಕೊತೀನಿ. ನಾನು ಸಿಗಂದ್ರ ಚೌಡೇಶ್ವರಿಗೆ ಅವಾಗ ಲಾಂಚಲ್ಲೆಲ್ಲ ಬಂದಿದ್ದು. ಆವಾಗ ನಾವು ಮುರುಡೇಶ್ವರ, ಆಮೇಲೆ ಗೋಕರ್ಣ, ಈ ಥರ ಎಲ್ಲ ಮುರುಡೇಶ್ವರ, ಆಮೇಲೆ ಕೊಲ್ಲೂರು ಮೂಕಾಂಬಿಕಾ ದೇವಿ, ಇಲ್ಲೆಲ್ಲ ಹೋಗಿ ನಾವು ಬಂದಿದ್ವಿ. ಟ್ರಿಪ್ ಮಾಡಿದ್ವಿ. ಆಗುಂಬೆ, ಶೃಂಗೇರಿ, ಇದೆಲ್ಲ ಒಂದು ಟ್ರಿಪ್ಪು ಹೋಗ್ಬಿಟ್ಟು ಬಂದಿದ್ವಿ. ಇದೇ ಸೇಮ್ ದಸರಾ ಟೈಮ್ನಲ್ಲೇ ಹೋಗಿದ್ದು. ಆವಾಗೆಲ್ಲ ಹೋಗಿ ಬಂದಿದ್ವಿ. ಇವಾಗ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸಿಗಂದ್ರ ಚೌಡೇಶ್ವರಿ ಅಮ್ಮನವ್ರದ್ದು. ಸೊ ಹಾಗೆ ಅರ್ಚನೆ ಮಾಡಿಸೋಣ ಅಂತಲೂ ಕೂಡ ಒಂದು ಸ್ವಲ್ಪ ಅರ್ಚನೆಯೂ ಕೂಡ ಮಾಡಿಸಿದ್ವಿ. ಹಾಗೆ ಮಡ್ಲಕ್ಕಿ ಕೂಡ ಕೊಡಬೇಕಾಗಿತ್ತು ನಾನು. ಸೊ ಮಡ್ಲಕ್ಕಿನೂ ಕೂಡ ಕೊಟ್ವಿ. ಅಮ್ಮನವ್ರು ದರ್ಶನ ಚೆನ್ನಾಗಾಯಿತು. ಹೊರಗಡೆ ಬಂದ್ವಿ, ಸ್ವಲ್ಪ ರೆಸ್ಟ್ ರೂಮಿನ ಹೊರಡ್ಬೇಕು. ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಬರೋಣ ಅಂದ್ಕೊಂಡಿದ್ದು. ಮಳೆ ಚೆನ್ನಾಗಿ ಬರ್ತಿದ್ದೀವಿ. ಬರ್ತಿದ್ದೀನೋ, ಬರೋದು ಬೇಡವಾ? ಇಲ್ಲೇ ಚೆನ್ನಾಗಿದೆಲ್ಲ ಫೋಟೋ ತೆಗಿ. ಕಾದಾಗ ಅನಿಸ್ತದೆ ಕ್ಲೈಮೇಟು ಫ್ರೆಂಡ್ಸ್. ಅದಕ್ಕೆ ಹೇಳೋದು ಅವಾಗ ಹಿಲ್ ಸ್ಟೇಷನ್ ಸೈಡ್ ಬರ್ತಾ ಇರಬೇಕು. ಅಲ್ಲಿ ನೀರೆಲ್ಲ ಕಾಣಿಸುತ್ತೆ ಇನ್ನು ನೋಡಿದ್ವಿ ರಿವರ್ದು. ಅಲ್ಲಿ ಆ ಕಡೆ ಅದು ಗ್ರೀನ್ ವಾಟರ್, ಅದೇ ವಾಟರ್ ಅನ್ಸುತ್ತೆ, ಕಾಣಲ್ಲ. ಇನ್ನೂ ಬಿಸಿಲು ಮಳೆ ತರ ಬರ್ತೈತೆ ಅಲ್ಲಿ. ಏನಿಲ್ಲ ಬೇಗ ದರ್ಶನ. ಎಷ್ಟೊತ್ತಿಗೆ ಆಯ್ತು? ಎಷ್ಟು ಟೈಮ್ ತಗೋತ ಹೇಳು? 1 ಅವರ್ ಕರೆಕ್ಟ್. ಹೋಗೋ 1 ಅವರ್ ಕರೆಕ್ಟ್ ನಿಂತ್ಕೊಂಡ್ಮೇಲೆ ನಾವಲ್ಲಿ ನೋಡಿ ಫ್ರೆಂಡ್ಸ್. ಇವಾಗ 11:15 ಟೈಮು. ಒಳಗಡೆ ಬಂದಿದ್ದು ನಾವು 10:25 ಎಂಟ್ರೆನ್ಸ್ ಕರೆಕ್ಟ್ ಆಗಿ ಕೊಟ್ಟಿದ್ದು ಟಿಕೆಟ್ ತಗೊಂಡು 1 ಅವರ್ ಆಯ್ತು ಕರೆಕ್ಟ್. ಹಂಗೆ ಅರ್ಚನೆ ಕೂತಿದ್ದು ಅದು ಇದು ಎಲ್ಲ. ಸರಿ. ಜೋರಾಗಿ ಮಳೆ ಬರ್ತಿದೆ. ಕಾರ್ ಹತ್ರ ಹೋಗಿ ಸೇರ್ಕೊಂಡ್ಬಿಟ್ರೆ ಡೋರ್ ಹಾಕೊಂಡು ಸೀದಾ ಭದ್ರಾವತಿನೇ ಸ್ಟಾಪ್. ಹೇಳು ಆಯ್ತು, ಕೇಳಿಸ್ಲಿ ಹೋಗ್ಲಿ. ಅದು ಬೇರೆ. ನಂದರ ಅದೃಷ್ಟಕ್ಕೆ ಇವತ್ತು ವೈಟ್ ಪ್ಯಾಂಟ್ ಹಾಕೊಂಡ್ ಬಂದಿದ್ದೀನಿ. ಅದಕ್ಕೆ ಎತ್ಕೊಂಡು ಓಡಾಡ್ತೀನಿ. ಇಲ್ಲ ನೀರು ನಾಳೆ ಬೇರೆ ನೋಡೋಣ. ಇವಾಗ ಹೋಗಿ ಏನೇನು ಸ್ಪೆಷಲ್ ಮಾಡಿದೆ ಬರೀ ಇದ್ರದ್ದು ಅದೇ. ಫ್ರೆಂಡ್ಸ್, ನಾನು ಹೇಳ್ಬೇಕಂದ್ರೆ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನ ಮುಗೀತು. ದೇವಸ್ಥಾನ ಮುಗಿಯೋವರೆಗೂ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ದೇವಸ್ಥಾನ ಮುಗ್ದಾದ್ಮೇಲೆ ಅದಕ್ಕೆ ಬೇಗ ಹೋಗ್ತಾ ಇರೋದು ಮನೆಗೆ ನಾನು. ದಯವಿಟ್ಟು ಕ್ಷಮಿಸ್ಬಿಡಿ. ತಿನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ನಾನ್ ವೆಜ್ ಲವರ್ಸ್ ಇರ್ತೀರ ಎಷ್ಟೊಂದು ಜನ. ಬ್ರಾಹ್ಮಿಣ್ಸ್ ಆಗಿರೋರು ಕ್ಷಮಿಸ್ಬಿಡಿ. ನೋಡೋಣ. ಬೇಕಂದ್ರೆ ಇಲ್ಲೇ ದೇವ್ರಿಗೆ ನಮಸ್ಕಾರ ಮಾಡ್ಬಿಡ್ತೀನಿ ನಿಮಗೋಸ್ಕರ. ಬ್ರಾಹ್ಮಿಣ್ಸ್ ಆಗಿರೋರು ನಾನ್ ವೆಜ್ ತಿನ್ನೋರ ಹತ್ರ ಮಾತ್ರ ನಂಗೆ ಸಪೋರ್ಟ್ ಲೈಕ್ ಕೊಟ್ಟು. ಸಿಕ್ಕಾಬಿಟ್ಟೆ ದೂರ ಇತ್ತು. ಬೆಟ್ಟನೇ, ಬೆಟ್ಟನೇ ಅದು. ಓಕೆ ಖುಷಿಮಾ. ನಾವು ಯಾವಾಗಲೂ ಅಷ್ಟೇ ಎಲ್ಲೇ ಹೋಗಲಿ ಬರೀ ಏನು ಹೋಗಿರ್ತೀವಿ ಆ ಕೆಲಸದ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ. ಫೋಟೋ ತೆಗೆಸ್ಕೋಬೇಕು ಅನ್ನೋ ಗಮನ ಇರಲ್ಲ. ವೀಡಿಯೋ ಮಾಡ್ಕೋತೀವಿ, ಫೋಟೋ ತೆಗೆಸ್ಕೊಳ್ಳಲ್ಲ. ಇವತ್ತಂತೂ ಪ್ಲ್ಯಾನ್ ಮಾಡಿ ರಕ್ಷಿತ್ ಹೇಳ್ಬಿಟ್ಟಿದ್ದೆ, ರಕ್ಷಿತ್ ಫೋಟೋಸ್ ತೊಗೋಬೇಕು ಕಣೋ, ಹೋಗಿದ ಕಡೆ ಒಂದು ಮೆಮೊರೀಸ್ ಇರುತ್ತೆ ಅಂತ ಹೇಳಿ ಅವ್ನಿಗೆ ಹೇಳಿದೆ. ಆಮೇಲೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇನ್ನು ನಾವು ಈ ಕಡೆ 11:10 ಹೋಗಿ ದರ್ಶನಕ್ಕೆ ನಿಂತ್ಕೊಂಡಿದ್ದು. 11:15 ಅಷ್ಟೊತ್ತಿಗೆ ಆಲ್ಮೋಸ್ಟ್ ಕಾರ್ ಹತ್ರ ಬಂದ್ವಿ. 11:15. ಆಮೇಲೆ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸು ಕೂಡ ಸಿಕ್ಕಿದ್ರು. ಎಲ್ಲರೂ ಖುಷಿಯಾಯಿತು ಮಾತಾಡಿಸಿದ್ದು.
ಹಾಗೆ ಅದೆಲ್ಲ ವೀಡಿಯೋ ಹಾಕಬೇಡಿ ಅಂತ ಹೇಳಿದ್ರು. ಹಾಗೆ ಅವ್ರನ್ನ ವೀಡಿಯೋದಲ್ಲಿ ತೋರಿಸ್ಬೇಡಿ ಅಂತ ಹೇಳಿದ್ರು, ಅದಕ್ಕೆ ವೀಡಿಯೋ ಮಾಡಲಿಲ್ಲ. ಇನ್ನೂ ಸುಮಾರು ಜನ ಮೊನ್ನೆಯಿಂದ ಕಮೆಂಟ್ ಮಾಡ್ತಾಯಿದ್ದಾರೆ, ನಿಮಗೆ ಸಿಗಂದೂರಲ್ಲಿ ನೋಡಿದ್ವಿ, ಮಾತಾಡ್ಸೋಣ ಅಂತ ಅಂದ್ಕೊಂಡ್ವಿ ಅಂತ ಹೇಳಿದ್ರು. ಮಾತಾಡ್ಸೋಣ ಅಂದ್ಕೊಂಡ್ವಿ ಅಂತ ಹೇಳ್ತಾ ಇದ್ದಾರೆ. ಮಾತಾಡ್ಸಿದ್ರೆ ನನಗೂ ಖುಷಿ ಆಗ್ತೈತೆ, ನಮ್ಮ ಫಾಲೋವರ್ಸ್ ಅಲ್ವಾ, ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ವಾ ಅಂತೇಳಿ ನಮಗೂ ಕೂಡ ಖುಷಿ ಆಗ್ತಾಯಿತ್ತು. ಹಾಗೆ ಆಮೇಲೆ ರಕ್ಷಿತ್ ಬರ್ತಾ ಹಾಗೆ ಖುಷಿಮಾನ ಏನು ಹೆಗ್ಲ ಮೇಲೆ ಕೂತ್ಕೊಂಡು ಬರ್ತಾ ಇದ್ದ. ಏನು ಎಂಜಾಯ್ ಮಾಡ್ತಾಯಿದ್ರೆ, ಒಂದು ಸಾಂಗ್ ಹಾಕೋಣ ಕಣೋ ರಕ್ಷಿತ್ ಇರೋ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಂಡ್ವಿ, ಫೋಟೋಸು ತೊಗೊಂಡ್ವಿ. ಕಾರ್ ತೆಗಿತಾ ಇದ್ದಾರೆ, ತಣ್ಣಗಿದೆ, ಇನ್ನು ಆರಾಮಾಗಿ ಹೋಗ್ಬೋದಲ್ಲ. ಒಂದು ಸೇತುವೆ ಹತ್ರ ನಿಂತ್ಕೊಬೇಕು, ಅವಾಗಲೇ ಬರ್ತಾ ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡು ಅಲ್ಲ ಸೇತುವೆ ಹತ್ರ ಒಂದು ಸರಿ ನಿಂತ್ಕೊಂಡು ಒಂದು ವ್ಯೂ ತೊಗೊಂಡು ಒಂದು ಫೋಟೋಸ್ ತೊಗೊಂಡು ಒಂದಷ್ಟು ಹೊಡುವ ಅಂತ. ಚೆನ್ನಾಗಿದೆ, ಬರ್ತಾ ಸ್ವಲ್ಪ ಬಿಸಿಲಿತ್ತು, ಇವಾಗ ಒಂದು ಸ್ವಲ್ಪ ತಣ್ಣಗಂತ ಅನಿಸ್ತೈತೆ. ಎಷ್ಟು ನೋಡಿ, ಇಲ್ಲಿ ಬಿಡ್ಬೇಕಂತೆ ನನ್ನ ಮಗಳಿಗೆ. ಅಪ್ಪ ಬಿಡಪ್ಪ, ನಾನು ನೋಡಿಸ್ತೀನಿ ಬಿಡಪ್ಪ, ಹೇಳು ಖುಷಿ, ಖುಷಿ ಹೇಳು. ಅವರೇ ಮಾಡ್ತಾರೆ, ಸಾಕು ಖುಷಿಮಾ ಸಾಕು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ಶು. ಯಪ್ಪ ಖುಷಿ, ಎಷ್ಟು ಜನ ಗೊತ್ತಾ, ಇಲ್ಲಿಂದ ಇಲ್ಲೆಲ್ಲಿಂದ. ಅದೇ ನೀರಲ್ಲಿ ಬರ್ಬೇಕು ಅಂದಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತೀವಿ. ಸುಮ್ಮನೆ ನಾನು ನೋಡ್ತೀನಿ, ನೀನು ಯಾಕಮ್ಮ ಟೆನ್ಷನ್ ಆಗ್ತಿದ್ಯಾ? ಕಾಲು ಬಿಡಕ್ಕೆ ಬಿಡ್ರಿ, ಖುಷಿ ಓಡಿಸ್ತಾಳೆ. ಅಪ್ಪ ಬಿಡಪ್ಪ, ಅಪ್ಪ ಬಿಡುಪ್ಪ. ನೆನ್ನೆ ನಂಗೂ ಗಾಡಿ ಅಷ್ಟೇ, ಬಿಡಪ್ಪ ಬಿಡಮ್ಮ ಗಾಡಿನ. ಗಾಡಿ ಇಟ್ಕೊಬಿಟ್ಟವಳೆ, ಎರಡು ಕಡೆನು ಆಕ್ಸಿಲೇಟ್ರು ಇದು ಹ್ಯಾಂಡಲ್ ಇಟ್ಕೊಬಿಟ್ಟು, ಅಮ್ಮ ಬಿಡಮ್ಮ, ಅಮ್ಮ ಬಿಡಮ್ಮ ಅಂತಾಳೆ. ಓಕೆ 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 ಹಿಂಗೆ ಓಕೆ ಫ್ರೆಂಡ್ಸ್. ಇವಾಗ ಆಯಿತು, ಸೆಕೆ ಸಿಕ್ಕಾಬಟ್ಟೆ, ಬಿಸಿಲಲ್ಲಿ ನಿಂತಿತ್ತು ಕಾರು, ಹೆವಿ ಸೆಕೆ. ಬಿಸಿಲು, ಮಳೆ ಬಂತು, ಎಷ್ಟೋ ತಣ್ಣಗಾಗ್ತಾಯಿತ್ತು, ಮತ್ತೆ ಬಿಸಿಲು ಶುರು ಆಯಿತು. ಎಲ್ಲಿಂದ ಪಾರ್ಕಿಂಗ್ ಶುರು ಹುಲಿ? ಕೆಳಗೆ ಇನ್ನು ಇಲ್ಲಿ ಬ್ರಿಡ್ಜ್ ಹತ್ರ ಬಂದು ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಸಖತ್ತಾಗಿ ಬರ್ತಿತ್ತು ವ್ಯೂ ಮಾತ್ರ. ರಕ್ಷಿತ್ ಒಂದಷ್ಟು ಏನೋ ಸ್ಟೈಲಿಶ್ ಆಗೇನೋ ಫೋಟೋ ಎಲ್ಲ ತೆಗೆಸ್ಕೊಂಡ. ಆ್ಯಂಡ್ ನಾನು ಕೂಡ ಅಷ್ಟೇ ಒಂದಷ್ಟು, ನಾನು ಸೋಮ ಆಗಿರ್ಬೋದು, ನಾವು ಫೋಟೋಸ್ ತೆಗೆಸ್ಕೊಂಡ್ವಿ. ರಮ್ಯಾ ಮಕ್ಕಳು ನಾವೆಲ್ಲರೂ. ಇದು ರಮ್ಯಾಗೆ ಮೊದಲನೇ ಜರ್ನಿ ಅಂತಲೇ ಹೇಳ್ಬೋದು. ಯಾಕೆ ಅಂತಾರೆ, ಈ ಥರ ತುಂಬ ಲಾಂಗ್ ಜರ್ನಿ ಎಲ್ಲ ಅವಳು ಹೋಗಿರಲಿಲ್ಲ. ಸೊ ಸಿಗಂದೂರು ಚೌಡೇಶ್ವರಿ ಅಮ್ಮನವ್ರಿಗೂ ಫಸ್ಟ್ ಟೈಮ್ ಬರ್ತಾ ಇರೋದವಳು. ನಮಗೇನಂದರೆ ಮಕ್ಕಳು ನೋಡಬೇಕಾಗಿತ್ತು. ಮಕ್ಕಳನ್ನು ಕೂಡ ಎಲ್ಲೂ ಅವ್ರು ಕರ್ಕೊಂಡೋಗಿಲ್ಲ ಇದುವರೆಗೂ. ಸೊ ಆದ್ದರಿಂದ ಮಕ್ಕಳನ್ನು ನೋಡ್ದಂಗೆ ಆಗುತ್ತೆ. ಸೊ ಒಂದು ಟ್ರಿಪ್ ಥರನೂ ಆಗುತ್ತೆ ಈ ರಜದ ಟೈಮಲ್ಲಿ ಅಂದ್ಬಿಟ್ಟು ನಾವು ಎಲ್ಲ ಕರ್ಕೊಂಡು ಬಂದಿದ್ದು. ಎಲ್ಲರೂ ಎಂಜಾಯ್ ಮಾಡಿದ್ರು, ಹುಡುಗರು ಅಷ್ಟೇ ಸಿಕ್ಕಾಬಿಟ್ಟೆ. ಅಯ್ಯೋ ಎಷ್ಟು ದೊಡ್ಡ ಇದು ಕೆರೆ ಅಂತ ಹೇಳ್ತಾಯಿದ್ರು. ಅಂದರೆ ಊರ ಕಡೆ ಎಲ್ಲ ಕೆರೆ ಅಂತಾರಲ್ಲ, ಅದಕ್ಕೆ ಇವ್ರುಗಳೇನಂದರೆ ಎಷ್ಟು ದೊಡ್ಡ ಕೆರೆ ಅಂತ ಹೇಳ್ತಾಯಿದ್ರು. ಸೊ ಹಂಗೆ ಎಲ್ಲರೂ ನಗಾಡ್ಕೊಂಡು ಬಂದ್ವಿ. ಇನ್ನೆಲ್ಲ ಬೆಳಗ್ಗೆನೇ ಎದ್ದಿದ್ದಲ್ವಾ, ಎಲ್ಲ ನಿದ್ದೆ ಮಾಡಿರಲಿಲ್ಲ. ಮಕ್ಕಳೆಲ್ಲ ನಿದ್ದೆ ಮಾಡ್ತಾಯಿದ್ರು. ನನಗೆ ನಿದ್ದೆ ಬರುತ್ತೆ ಮತ್ತು ಹಿಂಗೆ ಎಚ್ಚರ ಆಗ್ಬಿಡೋದು, ನಿದ್ದೆ ಬರ್ತಿತ್ತು, ಎಚ್ಚರ ಆಗ್ತಿತ್ತು. ಸೊ ನಾವು ಮಧ್ಯಾಹ್ನ ಊಟದಷ್ಟರಲ್ಲಿ ನಾವು ಮನೆಗೆ ಹೋಗಿ ರೀಚ್ ಆಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಯಾಕೆಂದರೆ ಅದೇ ಹೇಳ್ದಂಗೆ ಎಲ್ಲರೂ ಅಲ್ಲೇ ಇದ್ದಾರಲ್ಲ, ರಿಲೇಟಿವ್ಸ್ ಎಲ್ಲರೂ ಇದ್ದಾರೆ. ಸೊ ಹಾಗೆ ಇವತ್ತು ಏನು ಒಂಥರ ಹಬ್ಬದ ಅಡುಗೆ, ಇನ್ನೊಂದು ಹಬ್ಬದ ಅಡುಗೆ ಅಂದರೆ ನಾನ್ ವೆಜ್ ಅಡುಗೆ ಎಲ್ಲ ಮಾಡ್ತಾಯಿದ್ರು. ಸೊ ಆದ್ದರಿಂದ ನಾನು ಬೇಗ ಹೋಗಿ ರೀಚ್ ಆಗೋಣ ಅಂತೇಳ್ಬಿಟ್ಟು ಇವತ್ತು ಬಸ್ ಜಸ್ಟು ಸಿಗಂದೂರು ಚೌಡೇಶ್ವರಿ ಅಮ್ಮಂಗೆ ಹೋಗಿ ಬರೋ ಥರ ಮಾಡ್ಕೊಂಡ್ವಿ. ಇನ್ನೇನು ಶಿವಮೊಗ್ಗ ಹತ್ರ ಬಂದ್ವಿ, ಶಿವಮೊಗ್ಗನೇ ಸಿಟಿಗೆ ಬಂದ್ವಿ. ಆಲ್ಮೋಸ್ಟ್ ಇವಾಗ ಟೈಮು ಬಂದು 2 ಗಂಟೆ ಆಲ್ಮೋಸ್ಟ್ ಆ ಥರ ತೋರಿಸ್ತಾ ಇತ್ತು. ಇನ್ನೊಂದು ಅರ್ಧ ಗಂಟೆ ಜರ್ನಿ ಅಷ್ಟೇ. ಎಲ್ಲರೂ ಮನೆಗೆ ಬಂದ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ನಮಗಂತೂ ಒಂಥರ ಲಾಂಗ್ ಜರ್ನಿ ಥರನೇ ಫೀಲ್ ಆಯಿತು. ಈ ಬೆಂಗಳೂರಿಂದ ಭದ್ರಾವತಿಗೆ ಹೋಗೋ ಥರ ಜರ್ನಿ ನನಗೆ ಅನ್ನಿಸ್ತು. ಸೊ ಆಮೇಲೆ ಬಂದ್ವಿ, ಎಲ್ಲ ಅಡುಗೆ ಎಲ್ಲ ರೆಡಿ ಆಗಿತ್ತು. ಊಟ ಕೊಡ್ತಾಯಿದ್ರು, ಎಲ್ರಿಗೂ ಊಟ ಮಾಡ್ತಾಯಿದ್ರು ಎಲ್ರೂ. ನನಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ವಾಗ್ತಾಯಿತ್ತು. ಇನ್ನು ಖುಷಿಮಾ ಬಂದಿದ್ದ ತಕ್ಷಣ ಅವಳೇನು ಊಟ ಮಾಡಿರಲಿಲ್ಲ ಅಲ್ಲ, ಅವಳಿಗೊಂದು ಸ್ವಲ್ಪ ಊಟ ಮಾಡಿಸ್ದೆ. ಸೊ ಸ್ಪೆಷಲ್ ಇವತ್ತು ಮಟನ್ನು, ಚಿಕನ್ನು, ಕಳ್ಬೋಟಿ, ಅದು ಇದು ಅಂತೆಲ್ಲ, ಮಟನ್ ಡ್ರೈ, ಕೈಮಾ ಅಂತೆಲ್ಲ ಫುಲ್ಲು ನಳಪಾಕನೇ ಮಾಡಿಬಿಟ್ಟಿದ್ರು. ದರ್ಶನ್ನು ಮತ್ತು ಅಕ್ಕ, ದೊಡ್ಡಮ್ಮ ಎಲ್ಲರೂ ಸೇರಿಕೊಂಡು ಸಖತ್ತಾಗಿತ್ತು ಊಟ. ನಾವು ಇದರಲ್ಲಿದ್ವಿ ಸಿಗಂದೂರು ಚೌಡೇಶ್ವರಿ. ಜಯಶ್ರೀ ಆಗತ್ತಾ ಇಲ್ಲ ಬಿಟ್ಟು ಬರ್ಬೇಕಾ? ಇಲ್ಲ ಕಾವೇ ಬಿಟ್ಬಿಡ್ತೇವೆ.
ಹೇಳ್ಕೊಡ್ಬೇಕು ಗಂಡು ಇಟ್ಕೊಂಡು ಕುತ್ಕೊಳಕ್ ಬನ್ರಿ ಅಲ್ಲ ಗಾಡಿ ಮೇಲೆ ಓಡಾಡಿ ಜಾಸ್ತಿ ಅಭ್ಯಾಸ ಬಾಡೂಟ ಅಲ್ಲಾರು ಬಚ್ಚಿಕೊಂಡು ಊಟ ಮಾಡ್ತಾರ ಹೌದು ಮತ್ತೆ ಪಾಯಿಂಟ್ ಓಡಾಡಕ್ ಜಾಗ ಇಲ್ಲ ಇಲ್ಲಿ ಕುತ್ಕೊಂಡ್ರೆ ಅದಕ್ಕೆ ಡನ್ ಕೊಡ್ತಾನಂತ ಹೇಳ್ದಲ್ಲ ಅಲ್ಲಿ ಬಂದ್ರು ಅಷ್ಟೇ ಅಡಿಗೆ ಮಾಡ್ತಕ್ಕಂಥ ಅಜ್ಜಿ ಬಿಸಿ ಮುದ್ದೆ ಉಣ್ಣು ಅಂತಾರೆ ಅಲ್ಲಿಗೆ ಬಂದ್ರು ಅಷ್ಟೇ ಮಾಡ್ತಾರೆ. ನಡಿಯಮ್ಮ ಬೆಂಗಳೂರು ಹೋಗೋಣ, ಬೆಂಗಳೂರು ಹೋಗೋಣ ನಡಿ. ಆಶಾ ಕರ್ಕೊಂಡು ಹೋಗೋಣ. ಎಲ್ಲಿದ್ದಾಳ ಆಶಾ? ಇವಳು ಆಶಾ ಅನ್ಕೊಂಬಿಟ್ಟೆ. ಹಸ್ರು ಕಲರ್ ನೈಟಿ ಯಾಕಿರಲ್ಲ? ನೀನ್ ಬೆಂಗಳೂರಿಗೆ ನಡಿಯಮ್ಮ. ನನ್ ಕತೆ ಬಿಡು. ಬರ ಇಷ್ಟ ಇದ್ರೆ ಬನ್ನಿ ರಂಗನಳ್ಳಿಗೆ. ಈಗ ಇಲ್ಲೇ ಹೋಯ್ತಾ ಬಿಡಿ. ನೀನ್ ಬಾರಮ್ಮ ಅನ್ಬಾರ್ದು. ನೀನ್ ಹೆಂಗ್ ಕರಿತಾ ಇದೀಯ ಹಂಗೆ ನಾವು ಕರಿಬೇಕು. ನಾವು ನೀನು ಬರ್ಬೇಕು ತಾನೆ. ಹಂಗೆ ಈಗ ನೀ ಅಮ್ಮ ಕರಿತಾ ಇದೆ. ಹೋಗಿ ನೀನ್ ಕರಿ. ಏನು ಹೇಳ್ದಂಗೆ ನನಗೆ ಹೆಡ್ಡೇಕ್ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು. ಆಮೇಲೆ ಅಕ್ಕಂಗೆ ಹೇಳಿದೆ, ಅಕ್ಕ ಪ್ಲೀಸ್ ಬಾರೆ ಒಂಚೂರು ಹೆಡ್ ಮಸಾಜ್ ಮಾಡಿಕೊಟ್ಬಿಡೆ, ಎಷ್ಟೊಂದು ದಿನಗಳಾಗೋಯ್ತು ಅಂತ. ಭುವನ ಮತ್ತು ಅಕ್ಕ ಇಬ್ಬರ ಹತ್ರನೇ ನಾನು ಹೆಡ್ ಮಸಾಜ್ ಅಂತ ಮಾಡಿಸ್ಕೊಳ್ಳೋದು. ಭುವನ್ ಫುಲ್ ಬ್ಯುಸಿ ಇದ್ದ. ಸೊ ಅದರಿಂದ ಯಾಕೆಂದರೆ ಅವನು ಫ್ರೆಂಡ್ಸ್ಗಳನ್ನೆಲ್ಲ ಊಟಕ್ಕೆ ಕರೆಯೋ ಪ್ಲ್ಯಾನ್ ಇತ್ತು ಇವತ್ತು. ಸೊ ಅದಕ್ಕೆ ಎಲ್ಲ ಜಾಸ್ತಿ ಅಡುಗೆನೇ ಮಾಡಿದ್ದು ನಾನ್ ವೆಜ್ಜು. ಯಾಕಂದರೆ ಅವನು ಇವಾಗ ಬಿಸ್ನೆಸ್ ಮಾಡ್ತಿದ್ದಾರಲ್ಲ, ಅದರಲ್ಲಿ ಹುಡುಗರುಗಳು ವರ್ಕ್ ಮಾಡ್ತಾರೆ. ಒಂದು 7-8 ಜನ 10 ಜನ ಹುಡುಗರು ಮತ್ತು ಅವ್ನ ಫ್ರೆಂಡ್ಸು ಮತ್ತು ರಿಷಿ ಫ್ರೆಂಡ್ಸ್ ಅವರೆಲ್ಲರೂ ಊಟಕ್ಕೆ ಕರೆಯೋದಿತ್ತು. ಅದರಿಂದ ಸೊ ಅದಕ್ಕೆ ಅಕ್ಕ ನೀನೇ ಮಸಾಜ್ ಮಾಡಿಕೊಟ್ಬಿಡೆ ಅಂತ ಒಳ್ಳೆ ಸೂಪರಾಗಿ ಎಣ್ಣೆ ಮಸಾಜ್, ಆಯಿಲ್ ಮಸಾಜ್, ಹೆಡ್ ಮಸಾಜ್ ಮಾಡಿದ್ಲು ನಮ್ಮಕ್ಕ. ನಂಗೆ ನಮ್ಮ ಅಕ್ಕನ ಹತ್ರ ಎಣ್ಣೆ ತಿಕ್ಕಿಸ್ಕೊಂಡೆ ಫ್ರೆಂಡ್ಸ್. ಆಫ್ಟರ್ ಇಷ್ಟೊಂದು ದಿನಗಳು ಎಷ್ಟು ವರ್ಷ ಆಗೋಗುತ್ತೆ ನೋಡಿ. ಚೆನ್ನಾಗಿ ಮಸಾಜ್ ಮಾಡಿಬಿಟ್ಲು ನಮ್ಮಕ್ಕ. ಕಣ್ಣೆಲ್ಲ ತಲೆಯೆಲ್ಲ ಹೆವಿ ನೋವ್ತಾ ಇತ್ತು ನೋಡಿ. ನಿದ್ದೆ ಇಲ್ಲ ನನಗೆ, ಕಂಪ್ಲೀಟ್ ಮೂಗಿನಿಂದ ನಿದ್ದೆ ಇಲ್ಲ. ಅದಕ್ಕೆ ಕಣ್ಣೆಲ್ಲ ಉಟ್ಕೊಳ್ಳೋದೈತಿ. ಬಾಯ್ ಬಾಯ್. ಆಶಾ ಹೋಟ್ಲು. ಆಶಾನ ಕರ್ಕೊಂಡು ಹೋಗಿ ಅಜ್ಜಿ ಇತ್ತಲ್ಲ, ಅಜ್ಜಿನ ಕರ್ಕೊಂಡು ಹೋಗ್ಬಿಟ್ಟು ಬರಕ್ಕೆ. ನೋಡಿ ಸಿಂಗಲ್ ಫಿಂಗರ್ ಅಲ್ಲಿ ತಿರುಗುತ್ತೆ. ಅಮ್ಮ ಬಾಯ್. ಹ್ಯಾಂಡ್ ಬ್ರೇಕ್ ಹುಷಾರ್. ಹೋಗಿಸ್ಬಿಟ್ಟಿ ಆಮೇಲೆ ಹಿಂಗೆ ಅಂತ ಇದ್ನ ಮುಂದಕ್ಕೆ ಹೋಗ್ಬಿಟ್ರೆ ಕಷ್ಟ. ಅಜ್ಜಿ ಒಂದೇ ಗೊತ್ತಿರೋದು. ಆಮೇಲೆ ಅಜ್ಜಿ ಡ್ರೈವಿಂಗ್ ಮಾಡ್ಬೇಕಾಗುತ್ತೆ. ಅಜ್ಜಿ ಮಾಡ್ತಂತೆ. ನೋಡ್ಬೇಕಂದ್ರೆ ಅಮ್ಮ ಇದು ಇಟ್ಕೊಂಡೆ ಅತ್ತೆ ಆರತಿ ಮಾಡಬೇಕಾ? ಆರತಿ ಮಾಡಬೇಕು. ಅದಕ್ಕೆ ಎಣ್ಣೆ ಸಿಕ್ಕಿಸ್ಕೊಂಡಿದ್ದು. ಜನ್ಮ ಬಾಳ ಬಿಡ್ತಿದ್ದೆ ನನ್ನಂತ ಹಾಕಿದ್ರೆ. ಅಕ್ಷಿತ್ ಹಂಗೆ ಇಟ್ಕೊಳ್ಳೋ, ಹಂಗೆ ತೋರ್ಸ. ಅಮ್ಮ ಸರಿ ಬಾಯ್, ಹುಷಾರು. ಚಪ್ಪಲಿಗಳೆಲ್ಲ ಅಲ್ಲಿ ಹೇಳಿದ್ನಲ್ಲ ಅಜ್ಜಿ ಇಟ್ಕೊಳ್ಳ.
ಹಂಗಾರೆ ಎಷ್ಟು ಹತ್ತದ್ಮೇಲೆ ನಾನು ಓಡ್ಸೋದೆ ಶುಭ್ರೋ ಆರಾಮ ಸರಿ ಸಿಗೋಣ ನಂಗೆ ಐಡಿಯಾ ಎಲ್ಲರೂ ಹೊರಟ ಮೇಲೆ ಒಂಥರ ಮನೆ ಬೇಜಾರು ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಗಿಜಿ ಗಿಜಿ ಅದರಲ್ಲೂ ಚೆನ್ನಮ್ಮಗೆ ಯಾವಾಗ ಒಂದು ಸ್ವಲ್ಪ ಕಾಲೇಜ್ ಮಾತಾಡ್ತಾ ಇರ್ತೀವ. ನಾನು ಏನಾದ್ರು ಕ್ವಾಟ್ಲೆ ಕೊಡ್ತಾನೆ ಇರ್ತೀನಿ ಚೆನ್ನಮ್ಮಂಗೆ. ಚೆನ್ನಮ್ಮ ಹೋದ್ಮೇಲೆ ಒಂಥರ ಬೇಜಾರು ಅಂತ ಅನ್ನಿಸ್ತಾ ಇತ್ತು. ಹಾಗೆ ಅಕ್ಕನೂ ಕೂಡ ನಾನು ಹೊರಡ್ತೀನಿ ಕಣೆ ಮಗ ಅಂತ ಹೇಳ್ತಾ ಇದ್ಲು. ಇರ್ಯಾಕ ಅಂತ ಅಂದೆ. ಅವಳು ಇಲ್ಲ ಹೊರಡ್ತೀನಿ, ನೆಕ್ಸ್ಟ್ ಡೇ ಏನೋ ಯಾವುದೋ ಫಂಕ್ಷನ್ ಇದೆ ಹೋಗಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕೇನೆ ಅವಳು ಬಟ್ಟೆಗಳೆಲ್ಲ ಇದು ಮಾಡ್ತಾಯಿದ್ಲು. ಆಮೇಲೆ ಆ ಅಕ್ಕ ಒಂದಷ್ಟು ಹೇಳಿದ್ನಲ್ಲ ಸೀರೆಗಳು ಬೇಕಂತ ಹೇಳಿದ್ಲಲ್ಲ ತೊಗೊಂಡು ಹೋದ್ಲು. ಅಕ್ಕ ಕೇಳಿದ್ಲಲ್ಲ, ಸೊ ಅದೊಂದು ಸೀರೆಗಳೆಲ್ಲ ಎತ್ತಿಟ್ಕೊಂಡ್ಲು. ಅವಳಿಗೆ ಏನು ಯಾವ್ದು ಬೇಡ ಸೀರೆಗಳನ್ನ ಅದನ್ನೆಲ್ಲ ನಾನು ಇದು ಮಾಡಿದೆ. ಸೊ ಹಾಗೆ ಆಮೇಲೆ ಇನ್ನೆಲ್ಲ ನಾವೇ ನಾರ್ಮಲಾಗಿ ನಾವುಗಳೇ ಮಳೆ ಬರ್ತಿದೆ. ಅವರೆಲ್ಲ ಯೂಸ್ ಟು ಕಣಮ್ಮ, ನೀವ್ ಈ ತರ ಎಲ್ಲ ಕೇಳಿದ್ರೆ ಏನ್ ಹೇಳು. ಆರಾಮಾಗಿ ನೋಡಿ, ಇವಾಗ ಆರಾಮಾಗಿ ಕುತ್ಕೊಂಡ್ರು ಅಷ್ಟೇ. ಸೆಂಟ್ರಲ್ಲಿ ಇಟ್ಕೋ ಅಕ್ಕ. ಹಂಗೆ ಬಾಯ್ 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 ಬಾಯ್. ಅಮ್ಮ ಹುಳ 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 ಅಮ್ಮ. ನಾನು ಬಿಲ್ಲು ಬರೋಣೆಲ್ಲ ಖುಷಿ ಬಸವಣ್ಣ ಬಸವಣ್ಣ. ಅವಳು ಗೂರಲ್ಲಿ ತೋರಿಸಿ ಭಯ ಪಡಿಸಿದ್ರಲ್ಲಮ್ಮ. ಗೊಣ್ಣೆ ಏನಕ್ಕೆ? ಇನ್ನು ಎಲ್ಲರೂ ಹೊರಟಾದ್ಮೇಲೆ ದೊಡ್ಡಮ್ಮ ನಾನು ದೊಡ್ಡಪ್ಪ ಇವರೆಲ್ಲ ಇದ್ವಿ ಹಿಂಗೆ. ಆಮೇಲೆ ಭುವನ್ ಫ್ರೆಂಡ್ಸು ರಿಷಿ ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವ್ರಿಗೆಲ್ಲ ಮುದ್ದೆ ಮಾಡಿಬಿಡ್ರಿ ಅಂತ ಹೇಳಿದ್ರು. ಸೊ ಆಮೇಲೆ ನಾನು ರಮ್ಯಾ ಕೂತ್ಕೊಂಡು ಒಂದು 15 ಮುದ್ದೆನೋ 20 ಮುದ್ದೆನೋ ಏನೋ ಮುದ್ದೆಗಳು ಕಟ್ಟಿದ್ವಿ ಕೂತ್ಕೊಂಡು. ಸೊ ಹಿಂಗಾಯಿತು. ಆಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಮತ್ತೆ ಮಲ್ಕೊಂಡ್ರೆ ಸಾಕಪ್ಪ, ನನಗೆ ಹೋಗಿ ನಿದ್ದೆನೇ ಮಾಡೋಕ್ಕಾಗಿಲ್ಲ. ಮನೆಯಲ್ಲಿ ಇವಾಗ ಎಲ್ಲರೂ ಸೇರಿರ್ಬೇಕಾದ್ರೆ ನಿದ್ದೆ ಮಾಡೋದು ಇದ್ದಿದ್ದೇನೆ. ಆದರೆ ನನಗೇನಂತಂದರೆ ರಾತ್ರಿ ಎಷ್ಟೊತ್ತಾದರೂ ಸರಿ ಎಲ್ಲರ ಜೊತೆ ಎಂಜಾಯ್ ಮಾಡ್ಬೇಕು. ನೋಡಿ ಹಿಂದಿನ ದಿನವೂ ಅಷ್ಟೇ 2 ಗಂಟೆವರೆಗೂ ಕಾರ್ಡ್ಸ್ ಆಡಿದ್ವಿ. ಯಾಕಂದರೆ ಇವತ್ತು ಯಾರೂ ಇರ್ತಿರ್ಲಿಲ್ಲ, ಎಲ್ಲರೂ ಹೊರಟ್ಬಿಡ್ತಿದ್ರು, ನೈಟ್ ಯಾರೂ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ಹಿಂದಿನ ದಿನ ಆರಾಮಾಗಿ ಕೂತ್ಕೊಂಡು ಎಲ್ಲರೂ ಹರಟೆ ಹೊಡ್ಕೊಂಡು ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಅದೆಲ್ಲ ವ್ಲಾಗಲ್ಲೆಲ್ಲ ಮಾಡಿಲ್ಲ. ಚೆನ್ನಾಗಿ ಆಫ್ಟರ್ ಲಾಂಗ್ ಟೈಮ್ ಹೊಟ್ಟೆ ಹುಣ್ಣಾಗೋಷ್ಟು ನಕ್ಕಿದ್ದೀವಿ, ಹಾಗಿತ್ತು. ಅದರಲ್ಲೂ ನಂದು ಮತ್ತು ಆಶಾದಂತೂ ನಗು, ನಾವು ಜಾಸ್ತಿ ಜೋರಾಗಿ ನಗ್ತೀವಿ, ಕೇಕೆ ಹಾಕೊಂಡು ನಗ್ತೀವಿ, ಸಿಕ್ಕಾಪಟ್ಟೆ ಜೋರಾಗಿ ಕೇಳ್ತಾ. ಅಕ್ಕಪಕ್ಕದವ್ರಿಗಂತೂ ರಂಗನಹಳ್ಳಿಗಾಗಲಿ ಇಲ್ಲಾಗಲಿ ನಾವು ಹೋಗಿದ್ದೀವಿ ಅಂತಂದರೆ ನಿದ್ದೆ ಬರುತ್ತೆ ಇಲ್ವೇ ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ. ಇವ್ರ ಮನೆಗೆ ನೆಂಟರು ಬಂದವರು ಇವರೆಲ್ಲ ಬಂದವ್ರು ಅಂತ ಗೊತ್ತಾಗ್ತಾ ಇರುತ್ತೆ. ಹಂಗೆ ನಮ್ಮ ಮನೆ ಸೌಂಡ್ ಕೇಳಿಸ್ತಾ ಇರುತ್ತೆ. ಸೊ ಹಿಂಗೆ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಸಿಗಂದ್ರು ಚೌಡೇಶ್ವರಿ ಅಮ್ಮನವ್ರಿಗೆ ಹೋಗಿ ಬಂದ್ವಿ. ಹಾಗೆ ಮನೆಯಲ್ಲಿ ಒಳ್ಳೆ ಬಾಡು ಊಟ ಮಾಡಿದ್ವಿ, ಸೂಪರಾಗಿತ್ತು. ಮಧ್ಯಾಹ್ನ ಊಟ ಮಾಡಿದ್ದಕ್ಕೆ ನೈಟ್ ಊಟ ಮಾಡಬೇಕಂತ ಅನಿಸ್ತಾನೆ ಇರಲಿಲ್ಲ, ಯಾಕಂದರೆ ಊಟ ಮಾಡಿದಾಗಲೇ 3:30 ಆಗಿತ್ತು. ಸೊ ಆದ್ದರಿಂದ ಇದಾಗಿತ್ತು ಬ್ಲಾಗ್. ಇಷ್ಟ ಆದರೆ ಊರಿನ ಬ್ಲಾಗ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿಗೋ ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.